ಇತ್ತೀಚೆಗೆ ಸುದ್ದಿಯಲ್ಲಿರುವವರು ನಟಿ ತಾಪಂಡ ಅವರು. ತಾಪಂಡ ಅವರ ಮನೆಯಲ್ಲಿ ಗೆಳೆಯ ವೈಶಾಖ್ ದುಡುಕಿನ ನಿರ್ಧಾರದಿಂದ ಹಗ್ಗ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಈ ಕೃಷಿ ತಾಪಂಡ ಯಾರು? ಅವರ ಪ್ರೀತಿಯ ಬಗ್ಗೆ ಏನು ಹೇಳಿದರು ಗೊತ್ತಾ? ಇವರ ಹಿಂದೆ ಬಿದ್ದು ಕೈಕೊಟ್ಟ ಅರವಿಂದ್ ರೆಡ್ಡಿ ಯಾರು? ವೈಶಾಖ್ ಮತ್ತು ಕೃಷಿ ನಡುವೆ ಸಂಬಂಧ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ನಿಮಗೆ ಕಾದಿರತಕ್ಕಂಥದ್ದು ವಿಶಿಷ್ಟವಾದ ವಿಷಯಗಳು, ಮಾಹಿತಿ ಖಂಡಿತವಾಗಿಯೂ ನಿಮಗೆ ದೊರೆಯುತ್ತದೆ. ನಟಿ ಕೃಷಿ ತಾಪಂಡ ಅವರು ಜನಿಸಿದ್ದು ದಿನಾಂಕ 23 ಸೆಪ್ಟೆಂಬರ್ 1989 ಬಂಧುಗಳೇ. ಇವರಿಗೆ ಈಗ 36 ವರ್ಷ. ಕೃಷಿ ತಾಪಂಡ ಅವರು ಜನಿಸಿದ್ದು ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ. ಹೌದು ಬಂಧುಗಳೇ, ಮಡಿಕೇರಿಯಲ್ಲಿ ಇವರ ಜನನವಾಗುತ್ತದೆ. ಇವರ ಪ್ರಾಥಮಿಕ ಶಿಕ್ಷಣ ಕೂಡ ಅದ್ಭುತವಾಗಿ ನಡೆಯುತ್ತದೆ. ಚಿನ್ಮಯ ವಿದ್ಯಾಸಂಸ್ಥೆಯಲ್ಲಿ ಸೆಕೆಂಡ್ PUC ಮುಗಿಸಿದ್ದಾರೆ. ಇವರ ತಂದೆ ಮಾಜಿ ಸೈನಿಕರು, ತಾಯಿ ಮಾತ್ರ ಗೃಹಿಣಿಯಾಗಿ ನಂತರ HAL ನಲ್ಲಿ ಇನ್ಫಾರ್ಮೇಷನ್ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದಾರೆ. ಇದೇ ಸಮಯದಲ್ಲಿ HAL ನಲ್ಲಿ ಮೈಕ್ರೋಲೈಟ್ ವಿಮಾನ ಹಾರಿಸುವ ತರಬೇತಿ ಪಡೆದಿದ್ದಾರೆ. ನಂತರ ಇಂಟ್ರಾಕಾಲ್ ಎಂಬಂತಹ ಅಮೆರಿಕನ್ ಮೂಲದ ಕಂಪನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದರು. ಈ ಕೆಲಸ ಬಿಟ್ಟು ಬಣ್ಣದ ಲೋಕಕ್ಕೆ ಎಂಟ್ರಿ, ಮಾಡೆಲ್ ಆಗಿ ಕೆಲಸ ಆರಂಭಿಸಿದರು. ಈ ಮಾಡೆಲ್ ವೃತ್ತಿಯಿಂದಾಗಿ ನಮ್ಮ ಕನ್ನಡದ ಬಿಗ್ ಬಾಸ್ ನಲ್ಲಿ ಅವಕಾಶವನ್ನ ಪಡೆದುಕೊಂಡರು. 2014ರಲ್ಲಿ ಬಿಗ್ ಬಾಸ್ ಶೋಗೆ ಎಂಟ್ರಿಯಾದಂತಹ ತಾಪಂಡ್ ಇದ್ದಿದ್ದು ಕೇವಲ 12 ವಾರಗಳು. ಆದರೆ ಕನ್ನಡಿಗರ ಮನೆ ಮಾತಾಗಿ ಹೋದರು. ತಮ್ಮ ನೈಜವಾದ ನಟನೆಯ ಮೂಲಕ ಕನ್ನಡರನ್ನ ಸೆಳೆದರು. ನಂತರ ಅಕೀರಾ ಅಂತಕ್ಕಂಥ ಸಿನಿಮಾ, ಹಾಗೆ ಕಹಿ ಅಂತಕ್ಕಂಥ ಸಿನಿಮಾ, 2 ಕನಸು ಸಿನಿಮಾ, ಹ್ಯಾಪಿ ನ್ಯೂ ಇಯರ್, ಹಾಗೇನೆ ದಳಪತಿ ಅಂತಕ್ಕಂಥ ಸಿನಿಮಾ ಕೃಷಿ ತಾಪಂಡ ಅಭಿನಯಿಸಿದ್ರೆ, ಐರಾ ಅಂತಕ್ಕಂಥ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ರು. ಕನ್ನಡಕ್ಕಾಗಿ ಒಂದನ್ನು ಒತ್ತಿ, ಹಾಗೆ ಭರಾಟೆಯಲ್ಲೂ ಕೂಡ ಕ್ಯಾಮಿಯೋ ಮಾಡಿದ್ರು. ಲಂಕೆ ಅಂತಕ್ಕಂಥ ಸಿನಿಮಾದಲ್ಲೂ ಅಭಿನಯಿಸಿದ್ರು. ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು, ಹಿಟ್ ಸಿಗಲೇ ಇಲ್ಲ. 2023ರಲ್ಲಿ ಉದ್ಯಮಿ ಹಾಗೂ ನಿರ್ಮಾಪಕರಾದಂಥ ಅರವಿಂದ್ ವೆಂಕಟೇಶ್ ಜೊತೆ ಇವರ ಹೆಸರು ತಗಲಾಕೊಂಡಿತು. ಇವರು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದಾರೆ ಅಂತಕ್ಕಂಥ ವಿಷಯ ಎಲ್ಲ ಕಡೆ ಹರಡಿತು. ಅದು ನಿಜವೂ ಕೂಡ ಆಗಿತ್ತು. 2024ರ ಜೂನ್ನಲ್ಲಿ ಮದುವೆ ಕೂಡ ಆಗ್ತಾರೆ ಅಂತ ಹೇಳಲಾಗಿತ್ತು. ಪ್ರೀತಿಗೆ ಕಣ್ಣಿಲ್ಲ ನೋಡಿ. ಹೆಚ್ಚಿನ ಏಜಿನ ಅಂತರ ಇದ್ರೂ ಕೂಡ ಇವರಿಬ್ಬರ ಪ್ರೀತಿ ಸಾಗಿತ್ತು. ಆದರೆ ಯಾರ ಕಣ್ಣ ಬಿಟ್ಟು ಏನೋ ಇವರ ರಿಲೇಶನ್ಶಿಪ್ ಮುರಿದು ಬಿತ್ತು ಬಂಧುಗಳೇ. ದೂರವಾದ ಮೇಲೆ ರೆಡ್ಡಿ ವಿರುದ್ಧ ಕೃಷಿ ನೀಡಿದ ಒಂದು ಕಂಪ್ಲೇಂಟ್ ಎಲ್ಲ ಕಡೆ ಸುದ್ದಿಯಾಗಿತ್ತು. ಮದುವೆಯಾಗಲು ಒತ್ತಾಯಿಸುತ್ತಿದ್ದಾರೆ, ಹಾಗೇನೆ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದರು. ಈ ವಿಷಯವಾಗಿ ರೆಡ್ಡಿಯವರನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ರು. ಜಾಮೀನ ಮೇಲೆ ಹೊರಬಂದಂತಹ ರೆಡ್ಡಿ ಮಾಧ್ಯಮಗಳ ಮುಂದೆ ಬಂದು ಅವರಿಗೆ ಐಷಾರಾಮಿ ಜೀವನವನ್ನ ಕೊಟ್ಟಿದ್ದೇನೆ, ಸೈಟ್ ಕೊಟ್ಟಿದ್ದೇನೆ, ಮನೆ ಕೊಟ್ಟಿದ್ದೇನೆ, ಕಾರ್ ಕೊಟ್ಟಿದ್ದೇನೆ, ಇದೆಲ್ಲವನ್ನು ಪಡೆದು ಈಗ ನನ್ನ ಮೇಲೆ ಆರೋಪ ಮಾಡುತ್ತಿದ್ದಾರೆ ಎಂದು ಪ್ರತ್ಯಾರೋಪ ಮಾಡಿದರು. ಸಂದರ್ಶನವೊಂದರಲ್ಲಿ ಕೃಷಿಯವರು, ನಾನು ಯಾರನ್ನಾದರೂ ಪ್ರೀತಿಸಿದರೆ ಸರ್ವಸ್ವವನ್ನು ನೀಡಿಬಿಡುತ್ತೇನೆ, ಹಾಗೇನೆ ಅವರು ನನಗೆ ಮೊದಲು ಪ್ರಪೋಸ್ ಮಾಡಿದ್ರು, ನಾನು ಕೂಡ ಕೆಲವು ದಿನಗಳನ್ನು ತೆಗೆದುಕೊಂಡು ಪ್ರಪೋಸ್ ಮಾಡಿದ್ದೆ. ಆದರೆ ಮೊದಲು ತುಂಬಾ ಚೆನ್ನಾಗಿತ್ತು, ತುಂಬಾ ಕೇರ್ ಮಾಡ್ತಾ ಇದ್ರು. ದಿನ ಕಳೆದಂತೆ ಅವರ ಕೇರು, ನನಗೆ ಟೈಮ್ ಕೊಡೋದು ತುಂಬಾನೇ ಕಡಿಮೆ ಆಯಿತು. ಇದರಿಂದ ನನಗೆ ಬೇಸರ ಉಂಟಾಯಿತು. ನಾನು ಹಾಸ್ಪಿಟಲ್ ಇದ್ದಾಗಲೂ ಕೂಡ ನನ್ನನ್ನು ನೋಡಲು ಬರಲಿಲ್ಲ ಎಂದು ತಮ್ಮ ದುಃಖವನ್ನ ತೋಡಿಕೊಳ್ಳುತ್ತಾರೆ ಕೃಷಿ ತಾಪಂಡ ಅವರು. ಇದರಿಂದಾಗಿ ನಾನು ದೂರ ಆದೆ, ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನದೇ ತಪ್ಪು ಎಂದು ಬಿಂಬಿಸಲಾಗಿದೆ. ನಾನು ಬದುಕಬೇಕು, ನನ್ನಷ್ಟಕ್ಕೆ ಬಿಟ್ಟುಬಿಡಿ ಎಂದು ಕೇಳಿಕೊಂಡಿದ್ದರು. ಕೃಷಿ ಜೀವನದಲ್ಲಿ ವೈಶಾಖ್ ಎಂಟ್ರಿ. ವೈಶಾಖ್ ಅವರು ಕೃಷಿಯವರಿಗೆ ಹತ್ತಿರವಾದರು. ಎಷ್ಟರ ಮಟ್ಟಿಗೆ ಎಂದರೆ ಕೃಷಿಯವರ ಮನೆಯ ಒಂದು ಕೀ ವೈಶಾಖ್ ಹತ್ತಿರ ಇರುತ್ತಿತ್ತು. 14 ವರ್ಷದ ಮಗನಿದ್ದಂತಹ ವೈಶಾಖ್ ಕೃಷಿ ಹಿಂದೆ ಬಿದ್ದಿದ್ದರು. ಇದೆಲ್ಲರ ನಡುವೆ ಅರವಿಂದ್ ರೆಡ್ಡಿಗೆ 7 ಕೋಟಿ ಕೊಡುವಂತೆ ಬೆದರಿಕೆ ಪತ್ರ ಬಂತು. ಈ ಒಂದು ಬೆದರಿಕೆ ಪತ್ರವನ್ನ ಪೊಲೀಸರು ಕೈಗೆತ್ತಿಕೊಂಡರು. ವಿಚಾರಣೆ ಮಾಡಿದಾಗ ವೈಶಾಖ್ ಕಾರಣನಾಗಿದ್ದ. ಕಂಬಿ ಹಿಂದೆ ತಳ್ಳಿದರು. ನಂತರ ಜಾಮೀನಿನ ಮೇಲೆ ಬಿಡುಗಡೆಯಾದಂತಹ ವೈಶಾಖ್ ಕೆಲವು ದಿನಗಳು ಖಿನ್ನತೆಗೆ ಒಳಗಾಗಿದ್ದರು ಎಂದು ತಿಳಿದು ಬಂದಿತ್ತು. ವೈಶಾಖ್ ಅವರು ದುಡುಕು ನಿರ್ಧಾರ ಮಾಡಿಬಿಟ್ಟರು. ಆದರೆ ಪೊಲೀಸರ ವಿಚಾರಣೆ ವೇಳೆ ವೈಶಾಖ್ ಅವರ ಹೆಂಡತಿ ಕೃಷಿಯವರ ತಪ್ಪಿಲ್ಲ ಎಂಬ ಹೇಳಿಕೆಯನ್ನ ನೀಡಿ ಲವ್ ಎಲ್ಲ ಓಕೆ ಬಂಧುಗಳೇ, ಆದರೆ ಲಿವಿಂಗ್ ಟುಗೆದರ್ ಅಂತಹ ವಿಷಯಗಳು ಯಾಕೆ ಬೇಕಾಗಿದೆ? ಜೀವನವೇ ಹಾಗೆ ಬಣ್ಣದ ಲೋಕದ ಬಣ್ಣದ ವಿಸ್ಮಯದಿಂದಿರುವ ನಾಯಕ ನಾಯಕಿಯರನ್ನ ನೋಡಿ ನಾವು ಅಂದ್ಕೊಳ್ಳೋದೇ ಬೇರೆ. ಆದರೆ ಅವರ ಜೀವನದ ಹಿಂದೆ ಅಡಗಿರುವ ಕಷ್ಟಗಳು, ನೋವುಗಳು ಸಾಲು ಸಾಲು. ಅಂತೂ ಇಂತೂ ಕೃಷಿಯವರ ಜೀವನದ ಒಂದು ಘಟ್ಟ ಮುಗಿದಂತಾಗಿದೆ.
ಇನ್ನಾದರೂ ಕೃಷಿ ಅವರ ಜೀವನದಲ್ಲಿ ನೆಮ್ಮದಿ ಮತ್ತು ಸುಖ ಸಿಗಲಿ, ಹೆಚ್ಚೆಚ್ಚು ಸಿನಿಮಾ ಮಾಡುವಂತಾಗಲಿ, ನಮ್ಮ ಕನ್ನಡಿಗರ ಮುಂದೆ ಬರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೀತಿಯ ಸ್ವಾರಸ್ಯಕರ ವಿಷಯಗಳೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು.